ಶಾಂಬಲ ಅನ್ನೋದು ಒಂದು ಅದ್ಭುತವಾದ ನಗರ ಅಂತಾರೆ, ಆದರೆ ಆ್ಯಕ್ಚುಲಿ ಅದೊಂದು ನಗರನೇ ಅಲ್ಲ. ಶಾಂಬಲ ಹಿಮಾಲಯದಲ್ಲಿರುತ್ತೆ ಅಂತಾರೆ, ಆದರೆ ಅದು ಹಿಮಾಲಯದಲ್ಲಿ ಇರಲ್ಲ. ಈ ಥರ ಎಷ್ಟೋ ಮಿತ್ಸ್ ಆ್ಯಂಡ್ ಊಹೆಗಳಿದೆ, ಅದನ್ನೆಲ್ಲ ಇವತ್ತು ನಾನು ನಿಮಗೆ ಕ್ಲಾರಿಫೈ ಮಾಡ್ತೀನಿ. ಫಸ್ಟ್ ಆಫ್ ಆಲ್, ಶಾಂಬಲಗೆ ಪಿರಮಿಡ್ಸ್ ಜೊತೆ, ನಮ್ಮ ಪುರಾಣದ ಜೊತೆ, ಅಲೆಕ್ಸಾಂಡರ್ ಜೊತೆ, ಆಯುರ್ವೇದದ ಜೊತೆ, ಸೈಂಟಿಫಿಕ್ ಟೆಕ್ನಾಲಜಿ ಜೊತೆ, ಕಲಿಯುಗದ ಹಂತದ ಜೊತೆ, ಈ ಥರ ಸಂಬಂಧನೇ ಇಲ್ಲದೆ ಇರೋ ಡಿಫ್ರೆಂಟ್ ಟಾಪಿಕ್ಸ್ಗಳ ಜೊತೆ ಇರೋ ಮಿಸ್ಟ್ರಿನ ಈ ದಿನ ನಾನು ನಿಮಗೆ ಎಕ್ಸ್ಪೋಸ್ ಮಾಡ್ತೀನಿ. ಅದಕ್ಕೂ ಮುಂಚೆ ನೀವಿನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಆ್ಯಂಡ್ ಶೇರ್ ಮಾಡೋದನ್ನ ಮರಿಬೇಡಿ. ಸೊ ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಕಲ್ಕಿ ಪುರಾಣದ 2ನೇ ಅಧ್ಯಾಯ 18ನೇ ವಚನದಲ್ಲಿ ಏನಂತ ಬರೆದಿದೆ ಅಂದರೆ, ವಿಷ್ಣುವಿನ 10ನೇ ಅವತಾರವಾದ ಕಲ್ಕಿ ಕಲಿಯುಗ ನಾಶ ಆಗೋ ಟೈಮಲ್ಲಿ ಸುಮತಿ ಅನ್ನೋ ಸ್ತ್ರೀ ಹೊಟ್ಟೆಯಲ್ಲಿ ಹುಟ್ಟುತ್ತಾನೆ. ಪರಶುರಾಮ ಕಲ್ಕಿಗೆ ಎಲ್ಲಾ ವೇದಗಳು, ಯುದ್ಧ ವಿದ್ಯೆನ ಕಲಿಸ್ತಾರೆ ಅಂತ ಬರೆದಿದೆ. ಕಲ್ಕಿ ಶಾಂಬಲಗೆ 25ನೇ ರಾಜ. ಯಾವಾಗ ಕಲಿಯುಗದ ಹಂತದಲ್ಲಿ ಪ್ರಜೆಗಳು ಧರ್ಮನ ಪೂರ್ತಿಯಾಗಿ ಪಾಲಿಸದೇ ಇರ್ತಾರೋ, ಯಾವಾಗ ಪ್ರಜೆಗಳನ್ನ ರಕ್ಷಿಸಬೇಕಾಗಿರೋ ರಾಜರು ದೋಚ್ಕೊಳ್ಳೋ ಕಳ್ಳರಾಗ್ತಾರೋ, ಆವಾಗ ಒಂದು ಅದ್ಭುತವಾದ ಖಡ್ಗದ ಜೊತೆ, ತನ್ನ ಲಕ್ಷಗಟ್ಟಲೆ ವೀರರ ಸೈನ್ಯದ ಜೊತೆ ಕಲ್ಕಿ ಬಿಳಿ ಕುದುರೆ ಮೇಲೆ ಶಾಂಬಲದಿಂದ ಬಂದು ಈ ಪ್ರಪಂಚದಲ್ಲಿ ಧರ್ಮನ ಪಾಲಿಸದೇ ಇರೋರ್ನೆಲ್ಲ ಸಾಯಿಸಿ ಎಲ್ಲ ಕಡೆ ಧರ್ಮನ ಪಾಲಿಸೋ ರೀತಿ ಮಾಡ್ತಾನೆ. ಆವಾಗ ಕಲಿಯುಗ ಹಂತ ಆಗುತ್ತೆ ಅಂತ ನಮ್ಮ ಪುರಾಣಗಳು ಹೇಳ್ತಿದೆ. ಇವಾಗ ನಾವು ಫೋಕಸ್ ಮಾಡಬೇಕಾಗಿರೋ ಪಾಯಿಂಟ್, ಆ್ಯಕ್ಚುಲಿ ಶಾಂಬಲ ಅಂದರೆ ಏನು, ಅದೆಲ್ಲಿದೆ, ಅಲ್ಲಿ ಏನಿರುತ್ತೆ, ಅಲ್ಲಿ ನಾವು ಹೇಗೆ ಹೋಗ್ಬೋದು ಅಂತ. ತುಂಬ ಜನ ಅನ್ಕೊಳ್ಳೋ ಥರ ಶಾಂಬಲ ಅನ್ನೋದು ಒಂದು ನಗರ ಅಲ್ಲ, ಅದೊಂದು ಸಾಮ್ರಾಜ್ಯ. ಆ ಸಾಮ್ರಾಜ್ಯದಲ್ಲಿ 8 ಪ್ರಾಂತ್ಯಗಳಿರುತ್ತೆ. ಶಾಂಬಲದ ಮಧ್ಯದಲ್ಲಿ ಕೃಷ್ಣ ಪರ್ವತ ಇರುತ್ತೆ. ಅದರ ಮೇಲೆ ಲೋಟಸ್ನ ಆಕಾರದಲ್ಲಿ ಒಂದು ಕಾಲಚಕ್ರ ಮಂಡಲ ಇರುತ್ತೆ. ಅದನ್ನು ಶಾಂಬಲದ ಮೊದಲ ರಾಜ ಸುಚಂದ್ರ ಕಟ್ಟಿಸಿರೋದು. ಶಾಂಬಲದ ಕ್ಯಾಪಿಟಲ್ ಸಿಟಿ ಕಲಾಪ. ಶಾಂಬಲದ ಬಗ್ಗೆ ಇನ್ ಡೆಪ್ತ್ ನಾಲೆಡ್ಜ್ ತಿಳ್ಕೊಳ್ಳೋಕೆ ಮುಂಚೆ ನಿಮಗೆ ನಾನು ಕೆಲವು ವಿಷಯನ ಹೇಳಬೇಕು. ಪಿರಮಿಡ್ಸ್ಗಳನ್ನ 4500 ವರ್ಷಗಳ ಮುಂಚೆ ಕಟ್ಟಿರೋದು. ಈ ದೊಡ್ಡ ಪಿರಮಿಡ್ಸ್ ಈಜಿಪ್ಟಲ್ಲಿ ಮಾತ್ರ ಅಲ್ಲ, ಪ್ರೆಸೆಂಟ್ಲಿ ಪ್ರಪಂಚದಲ್ಲಿ ಹಲವಾರು ಕಡೆ ಇದೆ. ಅಮೆಜಾನ್ ಫಾರೆಸ್ಟಲ್ಲೂ ಇದೆ, ಮೆಕ್ಸಿಕೋ ಐಲ್ಯಾಂಡಲ್ಲೂ ಇದೆ, ಅಟ್ಲಾಂಟಿಕ್ ಪೆಸಿಫಿಕ್ ಮಹಾಸಮುದ್ರದಲ್ಲೂ ಇದೆ, ಚೈನಾ ಡೆಸರ್ಟಲ್ಲಿ ಕೂಡ ಪಿರಮಿಡ್ಸ್ ಇದೆ. ಆದರೆ ಅಷ್ಟು ದೊಡ್ಡ ಪಿರಮಿಡ್ಸ್ನ ಇವಾಗ ನಮ್ಮ ಹತ್ರ ಇರೋ ಟೆಕ್ನಾಲಜಿನ ಯೂಸ್ ಮಾಡಿಕೊಂಡು ಕೂಡ ಕಟ್ಟೋಕ್ಕೆ ಸಾಧ್ಯ ಇಲ್ವಂತೆ. ಮತ್ತು ಯಾವ ಟೆಕ್ನಾಲಜಿನೂ ಇಲ್ಲದೆ ನಾಗರಿಕತೆ ಶುರುವಾದ ಮೊದಲನೇ ದಿನಾನೇ 4500 ವರ್ಷಗಳ ಮುಂಚೆನೇ ಅದನ್ನ ಹೇಗೆ ಕಟ್ಟಿದ್ರು? ಒಂದೊಂದು ಪಿರಮಿಡ್ಸಲ್ಲೂ ಒಂದೊಂದು ಕಲ್ಲು 3 ಟನ್ಸ್ ಅಷ್ಟು ಭಾರ ಇರುತ್ತೆ. ಆ ಥರ ಕಲ್ಲು ಒಂದೊಂದು ಪಿರಮಿಡ್ಸಲ್ಲೂ 23 ಲಕ್ಷ ಇದೆ. ಅದನ್ನ ಅಷ್ಟು ಮೇಲೆ ಹೇಗೆ ತಗೊಂಡೋದ್ರು? ಆಯುರ್ವೇದ ನಮಗೆ ಪುಸ್ತಕದ ರೂಪದಲ್ಲಿ ಆಲ್ಮೋಸ್ಟ್ 2500 ವರ್ಷಗಳ ಮುಂಚೆಯಿಂದ ಇದೆ. ಆದರೆ ಆಯುರ್ವೇದ ಎಕ್ಸಿಸ್ಟೆನ್ಸ್ಗೆ ಬಂದು 1000 ವರ್ಷಗಳಾದಮೇಲೆ ಬರೋ ಕಾಯಿಲೆಗಳಿಗೆ ಕೂಡ ಆ ಬುಕ್ಕಲ್ಲಿ ಮೆಡಿಸಿನ್ಸ್ ಇದೆ. ಫ್ಯೂಚರಲ್ಲಿ ಬರೋ ಕಾಯಿಲೆಗಳ ಬಗ್ಗೆ ಆಯುರ್ವೇದದಲ್ಲಿ ಹೇಗೆ ಇರುತ್ತೆ? ನಮ್ಮ ವೇದಗಳಲ್ಲಿ ಇವಾಗಿರೋ ಟೆಕ್ನಾಲಜಿಗಿಂತ ಅಡ್ವಾನ್ಸ್ ಟೆಕ್ನಾಲಜೀಸ್ನ ಹೇಗೆ ಡೆವಲಪ್ ಮಾಡಬೇಕೋ ಬರೆದಿದೆ. ಆವಾಗಲೇ ಇದನ್ನೆಲ್ಲ ವೇದಗಳಲ್ಲಿ ಹೇಗೆ ಬರೆದ್ರು ಅಂತ ಕೇಳಿದ್ರೆ ಅದಕ್ಕೆಲ್ಲ ಆನ್ಸರ್ ಶಾಂಬಲ. ಶಾಂಬಲ ಅನ್ನೋದು ಒಂದು ಮಲ್ಟಿ ಡೈಮೆನ್ಷನಲ್ ಕಿಂಗ್ಡಮ್. ಅಲ್ಲಿ ಇರೋರು ಪರ್ಫೆಕ್ಟ್ ಹ್ಯೂಮನ್ ಬೀಯಿಂಗ್ಸ್, ಬೋತ್ ಫಿಸಿಕಲಿ ಆ್ಯಂಡ್ ಮೆಂಟಲಿ. ಅಂದರೆ ಶಾರೀರಿಕವಾಗಿ ಆ್ಯಂಡ್ ಮಾನಸಿಕವಾಗಿ ಅಲ್ಲಿ ಎಲ್ಲರೂ ಪರ್ಫೆಕ್ಟ್ ಆಗಿರ್ತಾರೆ. ನೋಡೋಕ್ಕೆ ತುಂಬ ಬ್ಯೂಟಿಫುಲ್ ಆಗಿರ್ತಾರೆ. ಅವ್ರಿಗೆ ಕಾಯಿಲೆಗಳು ಬರಲ್ಲ. ಅಲ್ಲಿ ಒಬ್ಬೊಬ್ರು 4000 ವರ್ಷಗಳು ಬದುಕ್ತಾರೆ. ನಮ್ಮ ಪುರಾಣದಲ್ಲಿರೋ ಚಿರಂಜೀವಿಗಳೆಲ್ಲ ಇನ್ನೂ ಅಲ್ಲೇ ಬದುಕಿದ್ದಾರೆ. ಲೈಕ್ ಆಂಜನೇಯ, ಅಶ್ವತ್ಥಾಮ, ಹೀಗೆ ಎಷ್ಟೋ ಜನ ಚಿರಂಜೀವಿಗಳು ಅಲ್ಲಿ ಬದುಕಿದ್ದಾರೆ. ಅಲ್ಲಿ ಇರೋರು ಅತ್ಯಂತ ಮೇಧಾವಿಗಳು. ಮೋಸ್ಟ್ ಅಡ್ವಾನ್ಸ್ಡ್ ಟೆಕ್ನಾಲಜಿ ಅಲ್ಲಿದೆ. ಅವರು ಟೈಮ್ ಟ್ರಾವೆಲ್ ಕೂಡ ಮಾಡ್ತಾರೆ, ಟೆಲಿಪೋರ್ಟೇಷನ್ ಮಾಡ್ತಾರೆ, ಏಲಿಯನ್ಸ್ ಜೊತೆ ಕಾಂಟ್ಯಾಕ್ಟ್ ಆಗ್ತಾರೆ. ಅವ್ರಿಗೆ ಅಸಾಧ್ಯ ಅನ್ನೋದು ಯಾವುದೂ ಇಲ್ಲ. ಸೊ ಅವರು ಫ್ಯೂಚರ್ಗೆ ಟ್ರಾವೆಲ್ ಮಾಡೋಕ್ಕೆ ಆಗೋದ್ರಿಂದನೇ ಫ್ಯೂಚರಲ್ಲಿ ಬರೋ ಕಾಯಿಲೆಗಳ ಮೆಡಿಸಿನ್ಸ್ ಬಗ್ಗೆ ಆಯುರ್ವೇದದಲ್ಲಿ ಮೊದಲೇ ಮೆನ್ಷನ್ ಮಾಡೋಕ್ಕಾಯಿತು. ವೇದಗಳೆಲ್ಲ ನಮಗೆ ಶಾಂಬಲದಿಂದಾನೇ ಬಂತು. ಕಲ್ಕಿ ಸೈನ್ಯದಲ್ಲಿರೋ ವೀರರಿಗೆ ಟ್ರೈನಿಂಗ್ ಕೊಡೋದು ಅಶ್ವತ್ಥಾಮನೇ. ಇಷ್ಟಕ್ಕೂ ಅಷ್ಟು ಬ್ಯೂಟಿಫುಲ್ ಆಗಿರೋ ಸಾಮ್ರಾಜ್ಯ ಎಲ್ಲಿದೆ ಅಂತ ಕೇಳಿದ್ರೆ ನಾವು ಮನುಷ್ಯರು ಬರೀ 3 ಡೈಮೆನ್ಷನ್ಸ್ನ ಮಾತ್ರ ಎಕ್ಸ್ಪೀರಿಯನ್ಸ್ ಮಾಡೋಕ್ಕಾಗೋದು. ಆದರೆ 4th ಡೈಮೆನ್ಷನ್ ಕೂಡ ಇದೆ, ಅದೇ ಟೈಮ್ ಆ್ಯಂಡ್ ಸ್ಪೇಸ್. ಅದನ್ನ ನಮಗೆ ಆಕ್ಸೆಸ್ ಮಾಡೋಕ್ಕಾಗಲ್ಲ. 4th ಡೈಮೆನ್ಷನ್ ಥರ 5th ಡೈಮೆನ್ಷನ್ ಕೂಡ ಇದೆ, ಅದನ್ನೇ ಗಾಡ್ ಡೈಮೆನ್ಷನ್ ಅಂತಾರೆ. ದೇವತೆಗಳು ಆ್ಯಂಡ್ ಹೈ ಕಾನ್ಷಿಯಸ್ ಬೀಯಿಂಗ್ಸ್ನ ಅದನ್ನ ಆಕ್ಸೆಸ್ ಮಾಡೋಕ್ಕಾಗುತ್ತೆ. ನಮ್ಮ ದೇಹದಲ್ಲಿ ಷಟ್ಚಕ್ರ ಅನ್ನೋ 7 ಚಕ್ರಾಸ್ ಇರುತ್ತೆ, ಅದು ಎನರ್ಜಿ ಫ್ಲೋಗೆ ಗೇಟ್ವೇಸ್. ಹಾಗೆ ನಮ್ಮ ಭೂಗ್ರಹದಲ್ಲಿ ಕೂಡ ಲೈಫ್ ಇರುತ್ತೆ, ಅವುಗಳಿಗೆ ಕೂಡ ನಮ್ಮ ಚಕ್ರದ ಥರಾನೇ ಎನರ್ಜಿ ಫ್ಲೋ ಗೇಟ್ವೇಸ್ ಇರುತ್ತೆ. ಸೊ ನಮ್ಮ ದೇಹದಲ್ಲಿರೋ ಚಕ್ರಗಳನ್ನ ನಾವು ಆಕ್ಸೆಸ್ ಮಾಡೋಕ್ಕಾದ್ರೆ ನಾವು ಬೇರೆ ಡೈಮೆನ್ಷನ್ಗೆ ಹೋಗ್ಬೋದು. ಒಂದೇ ಸಾರಿ ನಾವು 2ಕ್ಕಿಂತ ಹೆಚ್ಚು ಪ್ರಾಂತಗಳಲ್ಲಿ ಇರೋಕ್ಕಾಗುತ್ತೆ. ಭೂಮಿ ಸುತ್ತ 1 ಮಿನಿಟಲ್ಲಿ ಸುತ್ತಿ ಬರ್ಬೋದು. ಟೈಮ್ ಆ್ಯಂಡ್
ಸ್ಪೇಸ್ನ ನಾವು ಬೆಂಡ್ ಮಾಡ್ಬೋದು, ಕಾಲದಲ್ಲಿ ಟ್ರಾವೆಲ್ ಮಾಡ್ಬೋದು. ಅದಕ್ಕೋಸ್ಕರನೇ ಎಷ್ಟೋ ಜನ ಮುನಿಗಳು, ಸನ್ಯಾಸಿಗಳು, ಸಾಧುಗಳು ಬಾಬಾ ಹಿಮಾಲಯಕ್ಕೆ ಹೋಗಿ ಟ್ರೈ ಮಾಡ್ತಾರೆ. ಪಿರಮಿಡ್ಸ್ ಅನ್ನೋದು ಈ ಭೂಮಿ ಮೇಲೆ ಹೈ ಎನರ್ಜಿ ಸೆಂಟರ್ಸ್. ಅದಕ್ಕೆ ಪಿರಮಿಡ್ಸ್ ಅಲ್ಲಿ ನಾವು ಮೆಡಿಟೇಟ್ ಮಾಡಿದ್ರೆ ಅದರಿಂದ ಬರೋ ಎಫೆಕ್ಟ್ ನಾವು ಮನೇಲಿ ಮಾಡೋ ಮೆಡಿಟೇಷನ್ಸ್ಗಿಂತ ಎಷ್ಟೋ ಟೈಮ್ಸ್ ಮಲ್ಟಿಪ್ಲೈ ಆಗಿ ಬರುತ್ತೆ. ನಮ್ಮ ಭೂಮಿ ಮೇಲೆ ಹೈಯೆಸ್ಟ್ ಎನರ್ಜಿ ಸ್ಟೋರ್ ಆಗಿರೋ ಅದ್ಭುತವಾದ ಪ್ರದೇಶ ಹಿಮಾಲಯ. ಹಿಮಾಲಯದಲ್ಲಿ ಮೆಡಿಟೇಷನ್ ಮಾಡಿದ್ರೆ ನಾರ್ಮಲ್ ಆಗಿ ಬರೋ ಎಫೆಕ್ಟ್ಗಿಂತ 1000 ಟೈಮ್ಸ್ ಹೆಚ್ಚು ಇನ್ಕ್ರೀಸ್ ಆಗಿ ಬರುತ್ತೆ. ಅದಕ್ಕೆ ಋಷಿ ಮುನಿ ಸಾಧುಗಳೆಲ್ಲ ಹಿಮಾಲಯಕ್ಕೆ ಹೋಗ್ತಾರೆ. ಸೊ ಇಲ್ಲಿ ಪಾಯಿಂಟ್ ಏನಂದ್ರೆ, ಯಾರು 7 ಚಕ್ರಾಸ್ನ ಆಕ್ಟಿವೇಟ್ ಮಾಡಿ ಬೇರೆ ಡೈಮೆನ್ಷನ್ಗೆ ಹೋಗ್ತಾರೋ ಅವರು ಶಾಂಬಲಾ ಕಿಂಗ್ಡಮ್ನ ನೋಡ್ಬೋದು. ಯಾಕಂದ್ರೆ ಶಾಂಬಲಾ ಒಂದು ಮಲ್ಟಿ ಡೈಮೆನ್ಷನಲ್ ಕಿಂಗ್ಡಮ್. ಅದು ಕೇವಲ ಮನುಷ್ಯರಿಗೆ ಕಾಣಿಸಲ್ಲ, ಗೂಗಲ್ ಮ್ಯಾಪ್ಸ್ ಅಲ್ಲಿ ಇರಲ್ಲ, GPS ಸಿಸ್ಟಮ್ ಅಲ್ಲೂ ತೋರಿಸಲ್ಲ. ಅದು ಕಾಣಿಸೋ ರೇಂಜ್ಗೆ ನಮ್ಮ ಎನರ್ಜಿ ಫ್ಲೋ ಆಗಬೇಕಂದ್ರೆ ಆ ಫ್ರೀಕ್ವೆನ್ಸಿ ಹಿಮಾಲಯದಲ್ಲೇ ಸಿಗೋದು. ಫಾರ್ ಎಕ್ಸಾಂಪಲ್, ನೀವು ಯಾವುದೋ ಒಂದು ಸಿಗ್ನಲ್ ಕರೆಕ್ಟಾಗಿ ಸಿಗದೆ ಇರೋ ಏರಿಯಾದಿಂದ ನಿಮ್ಮ ಫ್ಯಾಮಿಲಿ ಅವ್ರ ಫ್ರೆಂಡ್ಸ್ಗೆ ಕಾಲ್ ಮಾಡ್ತೀರಾ. ಸಿಗ್ನಲ್ ಇಶ್ಯೂ ಇರುತ್ತೆ, ಸರಿಯಾಗಿ ಕೇಳಿಸಲ್ಲ. ಸೊ ಏನು ಮಾಡ್ತೀರಾ, ರೂಮಿಂದ ಆಚೆ ಇಲ್ಲ ಮಾಡಿ ಮೇಲೆ ಹೋಗಿ ಸಿಗ್ನಲ್ ಕನೆಕ್ಟ್ ಆಗೋ ಪ್ಲೇಸಲ್ಲಿ ನಿಂತ್ಕೊಂಡು ಮಾತಾಡ್ತೀರಾ, ರೈಟ್? ಹಾಗೆ ಶಾಂಬಲಾ ಕಿಂಗ್ಡಮ್ ಇರೋ ಡೈಮೆನ್ಷನ್ಗೆ ಹೋಗ್ಬೇಕಂದ್ರೆ ಹೈ ಎನರ್ಜಿ ಇರೋ ಹಿಮಾಲಯದಲ್ಲಿ ಆ ಫ್ರೀಕ್ವೆನ್ಸಿ ನಿಮಗೆ ಈಸಿಯಾಗಿ ಸಿಗುತ್ತೆ. ಅದರಿಂದಾನೇ ಶಾಂಬಲಾ ಹಿಮಾಲಯದಲ್ಲಿರುತ್ತೆ ಅಂತ ಎಷ್ಟೋ ಜನ ಅನ್ಕೊಳ್ತಾರೆ. ನಾವು ಹೈ ಡೈಮೆನ್ಷನ್ ಕಾನ್ಶಿಯಸ್ನೆಸ್ನ ಆಕ್ಟಿವೇಟ್ ಮಾಡೋಕ್ಕಾದ್ರೆ ನಮ್ಮ ಮನೇಲಿ ಇದ್ಕೊಂಡೆ ಶಾಂಬಲಾ ನೋಡ್ಬೋದು. ಶಾಂಬಲಾ ಹಿಮಾಲಯದಲ್ಲ, ನಿಮ್ಮ ಮೈಂಡಲ್ಲೇ ಇರುತ್ತೆ. ಮತ್ತೆ ಶಾಂಬಲಾಗೆ ಹೋಗೋಕ್ಕೆ ಯಾರು ಟ್ರೈ ಮಾಡಿಲ್ವಾ ಅಂತ ಕೇಳಿದ್ರೆ, ಆಲ್ಮೋಸ್ಟ್ 2000 ವರ್ಷಗಳಿಂದ ಕೆಲವು ಲಕ್ಷ ಜನ ಟ್ರೈ ಮಾಡಿದ್ರು. ಅವರಲ್ಲಿ ಹಿಟ್ಲರ್ ಕೂಡ ಇದ್ದಾರೆ. ನಿಕೋಲಸ್ ರೋರಿಚ್ ಅನ್ನೋ ಒಬ್ಬ ಎಕ್ಸ್ಪ್ಲೋರರ್ ಟಿಬೆಟಿಯನ್ ಕಾಲಚಕ್ರ ಮಂತ್ರ ಅನ್ನೋ ಬುಕ್ನ ಆಧಾರವಾಗಿ ಇಟ್ಕೊಂಡು ಶಾಂಬಲಾಗೆ ಸೇರ್ಕೊಳ್ಳೋಕೆ ತುಂಬಾ ಟ್ರೈ ಮಾಡ್ದ. ಅವನಲ್ಲಿ ಹೋಗ್ಬೇಕು ಅನ್ಕೊಳ್ಳೋಕೆ ಮುಖ್ಯವಾದ ರೀಸನ್ ಏನಂದ್ರೆ, ಚಿಂತಾಮಣಿ ಅನ್ನೋ ಪವರ್ಫುಲ್ ಕಲ್ಗೋಸ್ಕರ. ಈ ಕಲ್ಗೆ ಎಷ್ಟೋ ಮಹಿಮೆಗಳಿದೆ. ಆ ಕಲ್ಲನ್ನ ಕೈಯಲ್ಲಿ ಇಟ್ಕೊಂಡು ನಾವು ಏನು ಅನ್ಕೊಂಡ್ರು ಅದು ಕ್ಷಣದಲ್ಲೇ ನಡೆಯುತ್ತೆ. ನಾವು ಎಲ್ಲಿ ಹೋಗ್ಬೇಕು ಅನ್ಕೊಂಡ್ರು ಅಲ್ಲಿ ಹೋಗ್ಬೋದು. ಸಿಂಪಲ್ ಆಗಿ ಹೇಳ್ಬೇಕಂದ್ರೆ, ಎಷ್ಟು ಶಕ್ತಿ ಇರೋ ಈ ಚಿಂತಾಮಣಿ ಕಲ್ಲಿದ್ರೆ ಈ ಪ್ರಪಂಚನೇ ನಾವು ಗೆಲ್ಬೋದು. ಆ ಕಲ್ಲು ಪ್ರೆಸೆಂಟ್ಲಿ ಶಾಂಬಲಾ ನಗರದಲ್ಲಿದೆ ಅಂತಾರೆ. ಆದ್ರೆ ರೋರಿಚ್ ಅಲ್ಲಿಗೆ ಹೋಗೋಕ್ಕಾಗಿಲ್ಲ. ಅವನ ಅನುಭವಗಳನ್ನ ಅವನ ಬುಕ್ ಅಲ್ಲಿ ಬರ್ಕೊಂಡ. ಇನ್ನು ಅಲೆಕ್ಸಾಂಡರ್ ಪ್ರಪಂಚನ ಗೆಲ್ಲೋಕೆ ಪ್ರಯತ್ನಿಸ್ತಾ ಸ್ವಲ್ಪ ಜನ ವೇದ ಪಂಡಿತರನ್ನ ಅವನ ಜೊತೆ ಕರ್ಕೊಂಡು ಹೋಗ್ತಿದ್ದ. ಅವನು ಶಾಂಬಲಾಗೋಸ್ಕರ ಹುಡುಕ್ತಿದ್ದ. ಆ ಪ್ರೊಸೆಸ್ ಅಲ್ಲೇ ಇಂಡಿಯಾಗೂ ಬಂದ. ಅವಾಗಲೇ ಪೋರಸ್ ಅನ್ನೋ ಇಂಡಿಯನ್ ಕಿಂಗ್ ಅಲೆಕ್ಸಾಂಡರ್ನ ವಿರುದ್ಧ ಯುದ್ಧ ಮಾಡಿದ್ರು. ಆ ಯುದ್ಧದಲ್ಲಿ ಪೋರಸ್ ಸೋತಿದ್ರು. ಅವನು ಅಲೆಕ್ಸಾಂಡರ್ಗೆ ಸರೆಂಡರ್ ಆಗಿಲ್ಲ. ಅವಾಗ ಅವನ ಧೈರ್ಯನ ಮೆಚ್ಚಿ ಅಲೆಕ್ಸಾಂಡರ್ ಪೋರಸ್ನ ರಾಜ್ಯನ ಅವನ್ಗೆ ತಗೋ ಅಂತ ಹೇಳಿ ಹೊಂಟೋಗ್ತಾನೆ. ರಿಟರ್ನ್ ಬರೋ ಪ್ರಯಾಣದಲ್ಲಿ ಹಿಮಾಲಯಕ್ಕೆ ಬಂದ. ಶಾಂಬಲಾನ ಹುಡ್ಕೋಕೆ ಶುರು ಮಾಡ್ದ. ಆ ಪ್ರಾಸೆಸ್ ಅಲ್ಲೇ ಫೌಂಟೇನ್ ಆಫ್ ಲೈಫ್ ಅನ್ನೋ ನದಿನ ಸೇರ್ಕೊಂಡ. ಆ ನೀರ್ನ ಕುಡಿದ್ರೆ ಮರಣ ಇರಲ್ಲ, ಆ ನೀರ್ನ ಕುಡಿಯೋಣ ಅಂತ ಅನ್ಕೊಂಡಾಗ ಸುತ್ತ ನೋಡಿದ್ರೆ ಎಷ್ಟೋ ಜನ ಅಲ್ಲಿದ್ದಾರೆ. ಎಲ್ರು ಎಷ್ಟೋ 1000 ವರ್ಷಗಳಿಂದ ಅಲ್ಲೇ ಬದುಕ್ತಿದ್ದಾರೆ. ಆದ್ರೆ ಅವರ ಶರೀರಕ್ಕೆ ಚಲನೆ ಇಲ್ಲ. ಯಾರು ಅಲ್ಗಾಡ್ದೆ ಸ್ಟ್ಯಾಚ್ಯೂ ಆಗಿದ್ದಾರೆ. ಇದನ್ನ ತಿಳ್ಕೊಂಡ ಅಲೆಕ್ಸಾಂಡರ್ ಈ ನೀರ್ನ ಕುಡಿದು ಚಲನೆ ಇಲ್ಲದೆ ಎಷ್ಟೋ 1000 ವರ್ಷಗಳು ಬದುಕಿದ್ರು ವ್ಯರ್ಥ ಅಂತ ಅನ್ಕೊಂಡು ಆ ನೀರ್ನ ಕುಡಿದೆ ಅಲ್ಲಿಂದ ಹೊಂಟೋಗ್ತಾನೆ. ಇನ್ನ ಶಾಂಬಲಾಗೆ ಹೋಗ್ಬೇಕು ಅನ್ನೋ ಪ್ರಯತ್ನನ ಬಿಟ್ಬಿಟ್ಟ. ಎಷ್ಟೋ ಜನ ಶಾಂಬಲನ ನೋಡಿ ವಾಪಸ್ ಬಂದಿದ್ದೀವಿ ಅಂತ ಹೇಳಿದ್ರು. ಇದು ಕೇವಲ ಅವರ 7 ಚಕ್ರನ ಆಕ್ಟಿವೇಟ್ ಮಾಡಿನೇ ಹೋಗೋಕಾಯ್ತು. ಯಾರಿಗೆ ಸ್ವಚ್ಛವಾದ ಮನಸ್ಸಿದ್ದು ಪ್ರೇಮ ಜ್ಞಾನ ಇರುತ್ತೋ ಅವರು ಮಾತ್ರನೇ ಶಾಂಬಲಾನ ನೋಡೋಕಾಗೋದು, ಆ ಎಕ್ಸ್ಪೀರಿಯನ್ಸ್ ನ ಫೀಲ್ ಮಾಡೋಕಾಗೋದು. ಹಿಮಾಲಯದಲ್ಲೂ ಶಾಂಬಲಾಗೆ ಹೋಗೋ ಎನರ್ಜಿ ಪೋರ್ಟಲ್ಸ್ ಇರೋದ್ರಿಂದ ಅಲ್ಲಿ ಎಷ್ಟೋ ಜನ ಸಿವಿಲಿಯನ್ಸ್ ಅಂಡ್ ಬಾರ್ಡರ್ ಸೋಲ್ಜರ್ಸ್ 19ನೇ ಶತಮಾನದಲ್ಲಿ ಅಲ್ಲಿ ಫ್ಲೈಯಿಂಗ್ ಸಾಸರ್ಸ್ ನ ನೋಡಿದ್ವಿ ಅಂತ ಹೇಳಿದ್ರು. ಶಾಂಬಲಾ ಅನ್ನೋದು ನಮ್ಮ ಫಿಸಿಕಲ್ ಅಂಡ್ ವರ್ಚುವಲ್ ಡೈಮೆನ್ಷನ್ ನ ಮಧ್ಯೆ ಇರುತ್ತೆ. ನಮ್ಮ ದೇಹಕ್ಕೆ ಹಾರ್ಟ್ ಹೇಗೋ ನಮ್ಮ ಭೂಮಿಗೆ ಶಾಂಬಲಾನು ಹಾಗೆ. ನಮ್ಮ ಭೂಮಿ ಮೇಲಿರೋ ಅತ್ಯಂತ ಪವಿತ್ರವಾದ ಪ್ರದೇಶ ಶಾಂಬಲಾ. ನಾವು ಹೈಯರ್ ಡೈಮೆನ್ಷನ್ ಕಾನ್ಶಿಯಸ್ನೆಸ್ ನ ಸೇರ್ಕೊಂಡಾಗ ಕ್ಯಾಟರ್ಪಿಲ್ಲರ್ ಇಂದ ಬಟರ್ಫ್ಲೈ ಹೇಗೆ ಬರುತ್ತೋ ಹಾಗೆ ಸ್ವಚ್ಛವಾಗಿ ಶಾಂಬಲಾಗೆ ನಾವು ಹೋಗೋಕಾಗುತ್ತೆ. ಸೊ ಇವಾಗ ನಮ್ಮ ಫೈನಲ್ ಕ್ವೆಶ್ಚನ್ ಏನಂದ್ರೆ, ಕಲ್ಕಿ ನಿಜವಾಗ್ಲೂ ಶಾಂಬಲಾದಿಂದ ಬರ್ತಾರಾ? ಮಾಯನ್ಸ್ ಅವರ ಕ್ಯಾಲೆಂಡರ್ ಪ್ರಕಾರ ಕಲಿಯುಗ 2012ಕ್ಕೆ ಎಂಡ್ ಆಗುತ್ತೆ ಅಂತ ಹೇಳಿದ್ರು. ಇನ್ನು ನೋಸ್ಟ್ರಡಾಮಸ್ 2032ರಲ್ಲಿ ಪ್ರಪಂಚ ನಾಶ ಆಗುತ್ತೆ ಅಂತ ಹೇಳಿದ್ರು. ಅಲೆಕ್ಸ್ ಬ್ರೆಜಿಲ್ ಅನ್ನೋ ವ್ಯಕ್ತಿ ಕಾಲಚಕ್ರ ಪುಸ್ತಕನ ಆಧಾರವಾಗಿ ತಗೊಂಡು ಕಲ್ಕಿ 2424ರಲ್ಲಿ ಬರ್ತಾನೆ ಅಂತ ಕ್ಯಾಲ್ಕುಲೇಟ್ ಮಾಡಿ ಹೇಳಿದ್ದಾರೆ. ಆದ್ರೆ ಅವ್ರು ನಿಜವಾಗ್ಲೂ ಬರ್ತಾರಾ ಅಂತ ಕೇಳಿದ್ರೆ ಎಲ್ಲ ಮತದಲ್ಲೂ ಕಲ್ಕಿ ಬರ್ತಾರೆ ಅಂತ ಇದೆ.
ಆದರೆ ಹೆಸರು ಮಾತ್ರ ಬೇರೆ ಇರುತ್ತೆ. ಪ್ರತಿ ರಿಲಿಜನಲ್ಲೂ ಪ್ರಪಂಚ ಎಂಡ್ ಆಗೋ ಟೈಮಲ್ಲಿ ಯಾರೋ ಒಬ್ರು ಬಂದು ಧರ್ಮನ ಕಾಪಾಡಿ ಪ್ರಪಂಚಕ್ಕೆ ಶಾಂತಿ ನೀಡ್ತಾರೆ ಅಂತ ಇದೆ. ಹಾಗೆ ಹಿಂದೂಗಳಲ್ಲೂ ಕಲ್ಕಿ ಬರ್ತಾರೆ ಅನ್ನೋ ನಂಬಿಕೆ ಇದೆ. ಅಷ್ಟಕ್ಕೂ ಕಲಿಯುಗ ಯಾವಾಗ ಹಂತ ಆಗುತ್ತೆ ಅಂತ ಕೇಳಿದ್ರೆ, ಯಾವಾಗ ನಮಗೆ ತುಂಬ ಕ್ಲೋಸ್ ಇರೋ ಕಾಂಟ್ಯಾಕ್ಟ್ ನಂಬರ್ ಕೂಡ ಮರ್ತೋಗೋ ಅಷ್ಟು ಜ್ಞಾಪಕ ಶಕ್ತಿ ಕಡಿಮೆ ಆಗುತ್ತೋ, ಯಾವಾಗ ಮನುಷ್ಯರಿಗೆ ಫ್ಯಾನ್ ಸ್ವಿಚ್ ಹಾಕೋಕೆ ಕೂಡ ತುಂಬ ಕಷ್ಟ ಅನ್ನೋ ಥರ ಫಿಸಿಕಲ್ ಸ್ಟ್ರೆಂತ್ ಕಡಿಮೆ ಆಗುತ್ತೋ, ಯಾವಾಗ ಮತ ಕಲ್ಲೋಹಗಳು ಜಾಸ್ತಿ ಆಗುತ್ತೋ, ನೀಟ್ನೆಸ್ ಕಡಿಮೆ ಆಗುತ್ತೋ, ಸಹನೆ, ಕರುಣೆ, ಜ್ಞಾನ ಸತ್ತೋಗುತ್ತೋ, ಯಾವಾಗ ನಮ್ಮ ಮೇಲೆ ನಮಗೆ ಕಂಟ್ರೋಲ್ ಇರಲ್ವೋ, ಮನುಷ್ಯರು ಕೇವಲ ಕಷ್ಟ ಕೊಡೋಕೆ ಇಲ್ಲ ಕಷ್ಟ ಪಡೋಕೆ ಮಾತ್ರ ಹುಟ್ಟುತ್ತಾರೋ, ಅವಾಗ ಕಲಿಯುಗ ಹಂತ ಆಗುತ್ತೆ ಅಂತ ಅರ್ಥ. ಹಾಗಾದ್ರೆ ನಾವು ತುಂಬಾ ಕ್ಲೋಸ್ ಆಗಿದ್ದೀವಿ ಅಂತ ಅರ್ಥ. ಆ ಟೈಮಲ್ಲಿ ಕಲ್ಕಿ ಬಂದು ಇಂಥವ್ರನ್ನೆಲ್ಲ ಭೂಮಿಯಲ್ಲಿ ಸಾಯಿಸ್ತಾರೆ. ಆವಾಗ ಶಾಂಬಲದ ಪ್ರಜೆಗಳು ಈ ಭೂಮಿಗೆ ಬಂದು ಶಾಂತಿ, ಸತ್ಯ, ಧರ್ಮದ ಜೊತೆ ಬದುಕ್ತಾರೆ. ಆವಾಗಲೇ ಸೂರ್ಯ, ಚಂದ್ರ, ಬೃಹಸ್ಪತಿ ಒಂದು ಅಲೈನ್ಮೆಂಟ್ಗೆ ಬಂದು ಪುಷ್ಯಮ ನಕ್ಷತ್ರ ಮಂಡಲಕ್ಕೆ ಪ್ರವೇಶಿಸ್ತಾರೆ. ಆವಾಗ ಒಂದು ಹೊಸ ಯುಗ ಶುರು ಆಗುತ್ತೆ. ಆ ಯುಗದಲ್ಲಿ ಎಲ್ಲರೂ ಯಾವಾಗಲೂ ಸಂತೋಷವಾಗಿ ಇರ್ತಾರೆ. ಸೊ ಇದೇ ಶಾಂಬಲ ಕಿಂಗ್ಡಮ್ ನ ಮಿಸ್ಟ್ರಿ. ಶಾಂಬಲ ಅಂದಿದ ತಕ್ಷಣ ನೆನಪಾಯ್ತು, ವಿಷ್ಣುವಿನ 10ನೇ ಅವತಾರ ಆದ ಕಲ್ಕಿ ಕೂಡ ಈ ಶಾಂಬಲ ಸಾಮ್ರಾಜ್ಯದಲ್ಲೇ ಹುಟ್ಟುತ್ತಾರೆ. ಸೊ ಅವರು ಹುಟ್ಟಿ ಏನ್ ಮಾಡ್ತಾರೆ, ಹೇಗೆ ಹುಟ್ಟಿದ್ರು ಅಂಡ್ ಕಲ್ಲಿನ ಹೇಗೆ ಅಂತ ಮಾಡ್ತಾರೆ ಅನ್ನೋದ್ರ ಮೇಲೆ 2 ವಿಡಿಯೋ ಮಾಡಿದ್ದೀನಿ, ಪಾರ್ಟ್ 1 ಅಂಡ್ ಪಾರ್ಟ್ 2. ಆ ವಿಡಿಯೋ ನಿಮಗೆ ತುಂಬಾ ಇಷ್ಟ ಆಗುತ್ತೆ. ಅದರ ಲಿಂಕ್ ಕೂಡ ಡಿಸ್ಕ್ರಿಪ್ಷನ್ ಅಲ್ಲಿ ಮೆನ್ಷನ್ ಮಾಡಿರ್ತೀನಿ, ಮಿಸ್ ಮಾಡದೆ ಆ ವಿಡಿಯೋನ ನೋಡಿ. ಐ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿರುತ್ತೆ. ಮರಿದೆ ಶೇರ್ ಅಂಡ್ ಸಬ್ಸ್ಕ್ರೈಬ್ ಮಾಡಿ. ನಿಮ್ಮನ್ನ ನೆಕ್ಸ್ಟ್ ವಿಡಿಯೋದಲ್ಲಿ ಮೀಟ್ ಆಗ್ತೀನಿ. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್.